ಹಾಯ್, ಇವತ್ತು ನಾನು ನಮ್ದು ನಾರ್ತ್ ಶಿಪ್ಪಿಂಗ್ ಅಂತ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚರಿತಾಸ್ ಲೈಫ್ ಸ್ಟೈಲ್. ಸುನಿಲ್ ಇವತ್ತು ಎಲ್ಲೋ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಿದ್ದಾರೆ. ಕೇಳೋಣ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಸುನಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಲಾಂಗ್ ಡ್ರೈವ್? ನೀನು ಬಹಳ ದಿನದ ಶಾಪಿಂಗ್ ಅಂತ ಕೇಳ್ತಾ ಇದೆಯಲ್ಲ, ಸೊ ಐ ಆಮ್ ಟೇಕಿಂಗ್ ಯು ಟು ಶಾಪಿಂಗ್. ಎಲ್ಲಿಗೆ? ಅದು ನೀನ್ ಮಾಡೋಂತ ಬಟ್ಟೆ ಶಾಪಿಂಗ್ ಅಲ್ಲ, ಮತ್ತೆ ಮೇಕಪ್ ಶಾಪಿಂಗ್ ಅಲ್ಲ, ಮತ್ತಿನ್ಯಾ ಶಾಪಿಂಗ್? ಆ ಶಾಪಿಂಗ್ ಹೆಸರು ನಾರ್ತ್ ಶಾಪಿಂಗ್. ಓಕೆ, ಈಗ ನಾವು ನಾರ್ತ್ ಶಾಪಿಂಗ್ ಹೋಗ್ತಾ ಇದೀವಿ. ನೋಡೋಣ ಹೇಗಿರುತ್ತೆ ನಾರ್ತ್ ಶಾಪಿಂಗ್, ಎಲ್ಲೆಲ್ಲಿ ಹೋಗ್ತೀವಿ, ಯಾವ ಪ್ಲೇಸ್ ಹೋಗ್ತೀವಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸುನಿ, ಫೋಟೋ ತಕೊಳ್ಳೋಣ? ಓಕೆ, ಹಂಗೆ ಒಂದು ಪೋಸ್ ಕೊಡು. ಹಿಂದೆ ಕಾರ್ ಬರ್ತಿತ್ತಾ? ಲಾಸ್ಟ್ ಬಿಟ್ಟು ಬಂದಿದ್ದು ಪ್ರ್ಯಾಂಕ್ ವಿಡಿಯೋ ಆಗಿತ್ತು. ಹಾಗೆ ಸೋದರ್ತಾಲಿಯಿಂದ ನಾರ್ತ್ ಶಾಪಿಂಗ್ ಬರೋಕ್ಕೆ 1 hour 30 minutes ಆಗುತ್ತೆ. ಮತ್ತು ಸ್ಟಾಕ್ ಹೋಮಿಂದ ನಾರ್ತ್ ಶಾಪಿಂಗ್ ಬರೋಕ್ಕೆ 1 hour 50 minutes ಆಗುತ್ತೆ. ಈಗ ನಾವು ರೀಚ್ ಆಗಿದ್ದೀವಿ. ಇಲ್ಲಿ ಪಾರ್ಕಿಂಗಿಗೆ ಅಂದ್ಬಿಟ್ಟು ನಾವು ಪಾರ್ಕಿಂಗ್ ಅಮೌಂಟ್ ಕಟ್ಟಬೇಕಾಗತ್ತೆ. ಅದನ್ನು ನಾವು ಮೊಬೈಲಲ್ಲೇ ತೊಗೋತಾ ಇದ್ದೀವಿ. 3 hours. ಇನ್ನೂ ಜಾಸ್ತಿ ಟೈಮ್ ಆದರೆ ಮೊಬೈಲಲ್ಲೇ ಎಕ್ಸ್ಟೆಂಡ್ ಮಾಡ್ಬೋದು. ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಏನು ನೋಡ್ತಾ ಇದ್ದೀರಾ, ಇದು ಹಳೆ ಕಾಲದ ಬಿಲ್ಡಿಂಗ್ಸ್ ಆಗಿದೆ. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ರೈಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬ್ಯೂಟಿಫುಲ್ ಆಗಿದೆ ಅಲ್ಲ, ಈ ವಾಟರ್ ಫಾಲ್ಸ್. ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಶಾಪಿಂಗಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ರಾತ್ರಿ ಹೊತ್ತು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ನಮ್ಮ KRS ಡ್ಯಾಮಲ್ಲಿ ಹಾಕಿರ್ತಾರಲ್ಲ, ಹಾಗೆ ಲೈಟಿಂಗ್ಸ್ ಹಾಕಿರ್ತಾರೆ. ಆವಾಗ ಇನ್ನೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಈ ವಿಡಿಯೋ ಮಾಡಿ ಸುಮಾರು ದಿನಗಳಾಗಿತ್ತು. ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಅಕ್ಟೋಬರ್ ನವಂಬರ್ ಟೈಮಲ್ಲಂತೂ ತುಂಬ ಚಳಿ ಇರುತ್ತೆ. ಆದರೆ ಈ ವಾಟರ್ ಪ್ಲೇಸ್ಗೆ ಅಂತ ಬಂದಿರೋದು ಇನ್ನೂ ತುಂಬಾ ಚಳಿ ಅನ್ನಿಸ್ತಾ ಇದೆ. ನೋಡಿದ್ರಾ ಈ ಫಾಲ್ಸ್ನ? ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ಸಮೃದ್ಧ ಒಂದು ಸ್ಟ್ಯಾಚ್ಯೂನ ನೋಡ್ಕೊಂಡು ನಿಂತಿದ್ದಾನೆ. ಅದು ರಿಯಲ್ ಫೇಕ್ ಅಂತ. ಯಾಕಂದರೆ ನಾವು ಪೋಲ್ಯಾಂಡ್ಗೆ ಹೋಗಿದ್ದಾಗ ಸೇಮ್ ವೇಷ ಹಾಕ್ಕೊಂಡು ನಿಂತಿದ್ರು. ಆದ್ದರಿಂದ ಇವನು ಇನ್ನೂ ನೋಡ್ತಾ ಇದ್ದಾನೆ ಅದು ಫೇಕ್ ಅಂತ. ಫೇಕ್ ಸ್ಟ್ಯಾಚ್ಯೂ ಅದು. ಏನಕ್ಕೆ ಈ ಪ್ಲೇಸ್ ಹಳೆ ಬಿಲ್ಡಿಂಗ್ಸ್ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಂತ ಅಂದರೆ, ನಾರ್ತ್ ಶಾಪಿಂಗ್ ಸ್ವೀಡನ್ನ ಮ್ಯಾಂಚೆಸ್ಟರ್ ಎಂದು ಕರೀತಾರೆ. ಯಾಕಂದರೆ ಒಂದು ಕಾಲದಲ್ಲಿ ಇದು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಫೇಮಸ್ ಆಗಿತ್ತು. ಇಲ್ಲಿ ನೀವು ಏನು ನೋಡ್ತಿದ್ದೀರಾ, ಇದು ಹಳೆ ಕಾಲದ ಫ್ಯಾಕ್ಟ್ರಿಗಳಾಗಿತ್ತು. ಈಗ ಮ್ಯೂಸಿಯಮ್ ಆಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಸೈನ್ಸ್ ಮ್ಯೂಸಿಯಂ ಕೂಡ ಎಲ್ಲ ತುಂಬಾ ಇದೆ, ಚೆನ್ನಾಗಿದೆ. ಈ ಆರ್ಬೆಟ್ಸ್ ಮ್ಯೂಸಿಯಂ ಅಂತ ಏನು ನೋಡ್ತಾ ಇದ್ರೆ ಇಲ್ಲಿ ಕಾಣುತ್ತೆ. ಮುಂದ್ಗಡೆ ಅಲ್ಲಿ ಬ್ರಿಡ್ಜ್ ಮೇಲೆ ಹೋಗಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ. ಹಾಗೆ ಇಲ್ಲಿ ನಾರ್ತ್ ಶಾಪಿಂಗ್ ಸ್ಟ್ರೀಟ್ ಈ ಥರ ಇದೆ, ಫುಲ್ ಸೈಲೆಂಟ್ ಆಗಿದೆ. ಹಬ್ಬ, ಇಲ್ಲಿ ವಾಟರ್ ಪ್ಲೇಸ್ ಇರೋದ್ರಿಂದ ತುಂಬಾ ಚಳಿ ಆಗ್ತಾ ಇದೆ. ಆ್ಯಂಡ್ ಈ ಕಡೆ ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದಾರೆ, ಇದು ಯೂನಿವರ್ಸಿಟಿ ಆಗಿದೆ, ಲಿಂಕ್ ಶಾಪಿಂಗ್ ಯೂನಿವರ್ಸಿಟಿ ಅಂತ. ನಾನು ಆಗಲೇ ಹೇಳ್ದಂಗೆ ಬ್ರಿಡ್ಜ್ ಮೇಲೆ ಹೋಗಿಬಿಟ್ಟು ಆರ್ಬೆಟ್ಸ್ ಮ್ಯೂಸಿಯಂ ತೋರಿಸ್ತೀನಿ ಅಂತ ಹೇಳಿದ್ದೆ. ಆರ್ಬೆಟ್ಸ್ ಮ್ಯೂಸಿಯಂ ಅಂತ ಅಂದರೆ ದ ಮ್ಯೂಸಿಯಮ್ ಆಫ್ ವರ್ಕ್ ಅಂತ ಹೇಳ್ತಾರೆ.
ಈ ವಾಟರ್ ಮಧ್ಯದಲ್ಲಿ ಬಿಲ್ಡಿಂಗ್ ಎಷ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಅದು. ಮತ್ತು ಈ ಸಿಟಿಯ ಇನ್ನೊಂದು ವಿಶೇಷ ಏನು ಗೊತ್ತಾ, ಇಲ್ಲಿ ಮಟೋಲಾ ಸ್ಟ್ರಾಮ್ ನದಿ ಮತ್ತು ವಾಟರ್ ಫಾಲ್ಸ್ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಸುತ್ತಮುತ್ತ ಹೇಗಿದೆ ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲೇ ನೋಡಿದ್ರೂ ಸ್ವಲ್ಪ ಫಾಲ್ಸ್ಗಳಿದೆ, ನೋಡೋದಕ್ಕೆ ಚೆನ್ನಾಗೂ ಇದೆ. ಹಾಗೆ ಆ ಫಾಲ್ಸ್ ಸೌಂಡ್ ಕೇಳಿಸ್ಕೊಂಡ್ರು ಅಂತೂ ಇನ್ನೂ ಚೆನ್ನಾಗಿದೆ. ಇಲ್ಲಿ ಈ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಾ, ಇದು ನಾರ್ತ್ ಶಾಪಿಂಗ್ ಸಿಟಿಯ ಟೌನ್ ಹಾಲ್ ಆಗಿದೆ. ಮತ್ತು ಇಲ್ಲೇ ನೋಡ್ತಿದ್ದೀರಾ, ಇದು ಚರ್ಚ್ ಆಗಿದೆ, ಹೆಡ್ವಿಗ್ ಚರ್ಚ್ ಅಂತ. ತುಂಬಾ ಪ್ಲೇಸ್ ತುಂಬಾ ಸೈಲೆಂಟ್ ಆಗಿದೆ. ಹಾಗೆ ಜನ ಕೂಡ ತುಂಬ ಅಷ್ಟೊಂದು ಏನು ಜನ ಕೂಡ ಇಲ್ಲ, ತುಂಬ ಸೈಲೆಂಟ್ ಆಗಿದೆ ಈ ಪ್ಲೇಸ್. ಇಲ್ಲಿ ಎಲ್ಲೋ ಟ್ರಾಮ್ಸ್ ಇದೆ. ಇದು ನೋಡೋದಕ್ಕೆ ಸ್ವಲ್ಪ ಹಳೆ ಕಾಲದ ಥರ ಟ್ರಾಮ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇದು ರೆಟ್ರೋ ಸ್ಟೈಲ್ ಫೀಲ್ನೇ ಕೊಡುತ್ತೆ ಇದು ಟ್ರಾಮ್. ನೋಡ್ತಾ ಇದ್ರೆ ಈ ಸ್ಟ್ರೀಟಲ್ಲಿ ಹೋಗ್ತಾ ಇದ್ರೆ ಬೆವರ್ ಸುಸಿ ಬರೋ ದುಡ್ಡಲ್ಲಿ ಮಾಡೋ ಬಟ್ಟೆ ಶಾಪಿಂಗ್ ಅಲ್ಲ ಇದು. ಜೇಬಲ್ಲಿ ಇರೋ ದುಡ್ಡೆಲ್ಲ ಕೊಟ್ಟು ಮಾಡೋ ಜ್ಯುವೆಲ್ರಿ ಶಾಪಿಂಗ್ ಅಲ್ಲ ಇದು. ಕಣ್ಣಿಗೆ ತಂಪು ನೀಡೋ ನೇಚರು, ಕಿವಿಗೆ ಕೂಲ್ ಅನ್ಸೋ ಸೈಲೆನ್ಸು. ತಾತ ಅಜ್ಜಿ ಕಾಲದಿಂದ ಮೇಂಟೈನ್ ಮಾಡಿರೋ ಹಿಸ್ಟ್ರಿ ಪ್ಲೇಸ್ ಆಗಿರೋ ನಾರ್ತ್ ಶಾಪಿಂಗ್ ಇದು. ಇಷ್ಟು ಪ್ಲೇಸಸ್ ಎಲ್ಲ ನೋಡಿಕೊಂಡು ನಾವು ಹೋಗಿದ್ದು ಈಗ ಮೆಕ್ಡೊನಾಲ್ಡ್ಸ್ಗೆ. ಇಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ. ಇನ್ನೊಂದೇನಂತಂದರೆ ನಾವು ಇಲ್ಲಿ ಕಾರಲ್ಲಿ ಬಂದಿರೋದ್ರಿಂದ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಯೂಸ್ ಮಾಡೋದಿಲ್ಲ. ಯಾಕಂದರೆ ಇಲ್ಲೇ ಹತ್ತತ್ರ ಪ್ಲೇಸಸ್ ಎಲ್ಲ ಹತ್ತತ್ರ ಇರುತ್ತೆ. ವಾಕಲ್ಲೇ ಎಲ್ಲ ಪ್ಲೇಸಸ್ನೂ ನೋಡ್ಬೋದು. ತುಂಬಾ ನಡಿಬೇಕು. ಆದರೆ ಸಮೃದ್ಧ ಅಂತೂ ಎಷ್ಟೇ ನಡೆದ್ರೂ ಕೂಡ ನಂಗೆ ಕಾಲು ನೋವ್ತಾ ಇದೆ, ರೆಸ್ಟ್ ತಗೊಳ್ಳೋಣ ಆ ಥರ ಏನೂ ಹಠ ಮಾಡೋದಿಲ್ಲ. ಅವನು ಕೂಡ ನಡೀತಾನೆ. ಆ್ಯಂಡ್ ಅವನಿಗೂ ಕೂಡ ವಾಕಿಂಗ್ ಮಾಡಿಕೊಂಡು ಮಾತಾಡ್ಕೊಂಡು ಬರೋದಂದರೆ ಅವನಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಅದರಿಂದ ನಮಗೂ ಏನೂ ಅನಿಸೋದಿಲ್ಲ. ಆ್ಯಂಡ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಕೂಡ ತುಂಬ ಹಳೆಯ ಕಾಲದ ಬಿಲ್ಡಿಂಗ್ ಆಗಿದೆ. ಆ್ಯಂಡ್ ಇದು ಕೂಡ ಒಂದು ಇಂಡಸ್ಟ್ರಿನೇ ಆಗಿತ್ತು. ಈಗ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಆಗಿ ಮಾಡಿದ್ದಾರೆ. ಹಾಗೆ ಇದನ್ನು ನೋಡ್ತಾ ಇದ್ದರೆ ಇದನ್ನು ರೀಸೆಂಟ್ ಇಯರ್ಸಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋ ಥರ ಅನಿಸುತ್ತೆ ಅಲ್ವಾ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಕೂಡ ನಾರ್ತ್ ಶಾಪಿಂಗ್ ಒಂದ್ಸಲ ಭೇಟಿ ಮಾಡಿ ಇಲ್ಲೆಲ್ಲ ಲ್ಯಾಂಡ್ಸ್ಕೇಪ್ ಹಾಗೂ ವಾಟರ್ ಫಾಲ್ಸ್ ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಬ್ಯೂಟಿಫುಲ್ ಸಿಟಿ ಅಂತಲೇ ಹೇಳ್ಬೋದು. ಹಾಯ್, ಇವತ್ತು ನಾನು ನಮ್ದು ನಾರ್ತ್ ಶಿಪ್ಪಿಂಗ್ ಅಂತ ಇದ್ದೀನಿ. ನಾರ್ತ್ ಶಿಪ್ಪಿಂಗ್ ಅಂತ ಇದ್ದೀನಿ. ವಿಡಿಯೋ ಮಾಡ್ಬೇಕಾದ್ರೆ ಬರೀ ಹಾಕೋಕೆ ಬರುತ್ತೆ. ಹಾಯ್, ನೋಡಿದ್ರ ಇವತ್ತಿನ ವಿಡಿಯೋ ನಾರ್ತ್ ಶಾಪಿಂಗ್ ವಿಡಿಯೋ ಚೆನ್ನಾಗಿತ್ತಾ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ವಿಸಿಟ್ ಮಾಡಿದ್ರ ನಾರ್ತ್ ಶಾಪಿಂಗ್ ಕಡೆಗೆ? ಹೇಗಿತ್ತು ಸುನಿ ನಾರ್ತ್ ಶಾಪಿಂಗ್? ಚೆನ್ನಾಗಿತ್ತು ನಾರ್ತ್ ಶಾಪಿಂಗ್. ಶಾಪಿಂಗ್ ಮಾಡಿಸ್ತಾ ನಂಗೆ? ನೇಚರಲ್ ಶಾಪಿಂಗ್. ನೇಚರೇ ಚೆನ್ನಾಗಿತ್ತಲ್ಲ? ನೇಚರೇ ಚೆನ್ನಾಗಿತ್ತು. ನೇಚರ್ನ ಶಾಪ್ ಮಾಡ್ಕೊಂಡ್ ಬಂದ್ವಿ ನಾವು. ಮೆಕ್ಡಿ ಹೋಗಿದ್ವಲ್ಲ, ಇನ್ನೇನದು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಹಾಗಿದ್ರೆ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹೊಸ ವಿಡಿಯೋದೊಂದಿಗೆ.